ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ 2025-26ನೇ ಸಾಲಿನ ಕನ್ನಡ ವಿಷಯ ಕನ್ನಡ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ನಾಡಿದ್ದೇ ಎಕ್ಸಾಮ್ ಇದೆ. ಸೊ ಒಳ್ಳೆಯದಾಗಲಿ ಮಕ್ಕಳೇ, ಚೆನ್ನಾಗಿ ಬರೀರಿ, ಗುಡ್ ಸ್ಕೋರನ್ನು ಮಾಡಿ. ಸೊ ನಿಮಗೆಲ್ಲರಿಗೂ ಡೌಟ್ ಇರೋ ಹಾಗೆ ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಯಾವುದು ಇಂಪಾರ್ಟೆಂಟು ಅನ್ನೋದು ಆಲ್ರೆಡಿ ನಿಮಗೆ ವಿಷಯಗಳು ಗೊತ್ತಿರುತ್ತೆ. ಸೊ ಯಾರೇನೇ ಹೇಳಿದರೂ ಕೂಡ ನೀವು ಓದುವಂತಹ ಮೆಥಡ್ ಹೇಗಿರಬೇಕು ಅಂತ ಹೇಳಿದರೆ, ಫಸ್ಟು ನೀವು ಮಾಡೆಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ 1, 2, 3 ಓದ್ಕೊಳ್ಬೇಕು. ಇದ್ರ ಜೊತೆಗೆ 2025ರ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು, 2024ರ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು, 2025-26ರ ಓಕೆನಾ, ಈ ವರ್ಷ ನಿಮಗೇನು ನಡೆದಿದೆ ಇದರಲ್ಲಿ ಡೈರೆಕ್ಟ್ ಕಟ್ಟಿರುವವರು ಕೂಡ ಇರಬಹುದು. ಕಾಲೇಜು ರೆಗ್ಯುಲರ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ. ಈ ವರ್ಷ ನಡೆದಿರುವಂತಹ ಪ್ರಿಪರೇಟರಿ 1 ಮತ್ತು ಪ್ರಿಪರೇಟರಿ 2, ಈ ವರ್ಷದ್ದು ಮಾಡೆಲ್ ಕ್ವಶನ್ ಪೇಪರ್ 1, 2, 3, 2025 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್, 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ನೆಕ್ಸ್ಟ್ ಈ ವರ್ಷದ ಪ್ರಿಪರೇಟರಿ 1, 2 ಅಲ್ಲಿಗೆ ಎಷ್ಟು ಪೇಪರ್ ಆಯಿತು? 7 ಪೇಪರ್ ಆಯಿತು. ಈ 7 ಪೇಪರ್ನ ನೋಡ್ಕೊಳ್ಬೇಕು. ಹಾಗಾದರೆ ಈ 7 ಪೇಪರ್ ಇರೋರಿಗೆ ನಡೆಯುತ್ತೆ, ಇಲ್ಲದೇ ಇರೋರ ಹತ್ರ ಏನು ಮಾಡಬೇಕು, ಹೇಗೆ ಓದ್ಕೊಳ್ಬೇಕು ಅಂತ ಹೇಳ್ಕೊಂಡು ನಿಮಗೆ ಡೌಟ್ ಇರಬಹುದು. ಸೊ ನಾವು ಒಂದೊಂದೇ ಕಾನ್ಸೆಪ್ಟನ್ನು ಹಾಕ್ತಾ ಹೋಗ್ತೀನಿ. ಇವಾಗ ಈಸಿಯಾಗಿ ಸ್ಕೋರ್ ಮಾಡುವಂತಹ ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟು. ಸೊ ಹೊಂದಿಸಿ ಬರೆಯಿರಿಯಲ್ಲಿ ನಿಮಗೆ 5ಕ್ಕೆ 5 ಅಂಕ ಸಿಗಬೇಕು ಅಂತ ಹೇಳಿದ್ರೆ, ಇಲ್ಲಿ ಹೇಳಿದ್ನಲ್ಲ, ಇಲ್ಲಿರುವ ಎಲ್ಲ ಪೇಪರ್ ಏನಿದೆ ಇದರಲ್ಲಿರುವ ಹೊಂದಿಸಿ ಬರೆಯಿರಿ ಪ್ರಶ್ನೆ ಉತ್ತರ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ಪಾಸ್ ಮಾಡಿ ಬರ್ಕೊಳ್ಳಿ. ಖಂಡಿತವಾಗ್ಲೂ 100% ಶ್ಯೂರ್ 5 ಮಾರ್ಕ್ಸು ಸಿಗುತ್ತೆ. 2 ವರ್ಷದ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕವರ್ ಮಾಡಿದ್ದೀನಿ. 25, 24 ಸಾಕಾಗುತ್ತೆ. ಇವಾಗ 25, 24ರದ್ದು 3 ಮಾಡೆಲ್ ಪೇಪರು ಕೂಡ ಇದೆ, ಆದರೆ ಬೇಡ, ಇಷ್ಟು ಸಾಕಾಗುತ್ತೆ ನಿಮಗೆ. ಹಾಗಾದರೆ ಫಸ್ಟು ನಾವು 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ ಫಸ್ಟು ಆ ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ನೋಡೋಣ. ಓಕೆನಾ? 2024 2 ವರ್ಷದ ಹಿಂದೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೇಳಿದರು. ಪಾಸ್ ಮಾಡಿ ಬರ್ಕೊಳ್ಳಿ ಮಕ್ಕಳೇ. ಸೊ ನಿಮಗಿವಾಗ ಉಳಿದಿರೋದು 2 ಅಂಕ ಯಾವ್ದು ಕೇಳಿದರು, ಅಥವಾ 3 ಅಂಕ ಸಂದರ್ಭ, 4 ಅಂಕ ಗ್ರಾಮರು, ಇವೆಲ್ಲವೂ ನಿಮಗೆ ಡೌಟ್ ಬರ್ತಾ ಇದೆ ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ. ಸೊ ಇವಾಗ ಹೇಗೆ ಈ 7 ಪೇಪರಿಂದು ಹೊಂದಿಸಿ ಬರೆಯಿರಿ ಹೇಳ್ತಾ ಇದ್ದೀನೋ ಅದೇ ರೀತಿಯಾಗಿ ಈ 7 ಪೇಪರ್ನ ಒಳಗೊಂಡಂತೆ ಎಲ್ಲ ಟಾಪಿಕ್ಗಳನ್ನೂ ನಾನು ಕೊಡ್ತಾ ಹೋಗ್ತೀನಿ 1 by 1. ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಬೇಕು ಅಷ್ಟೇ. ಸೊ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾಳೆ ಬಹುಮುಖ್ಯ ಪ್ರಶ್ನೆಗಳು 7 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಂತೆ ನಿಮಗೆ ಅನಲೈಸ್ ಮಾಡಿ ಕೊಡುವಂಥ ಪ್ರಶ್ನೆಗಳು 100% ಶ್ಯೂರ್ ಗುಡ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು. ಇದು 2024, ನೀವು ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. 2024 ಓಕೆನಾ. ಇಲ್ಲಿ ಜಾಲಿಯ ಮರದಂತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಪುರಂದರದಾಸರು. ಮೋಸ್ಟ್ ರಿಪೀಟೆಡ್ ಇದು. ಅಥವಾ ಪುರಂದರದಾಸರು ಇಲ್ಲಿ ಬರುತ್ತೆ, ಜಾಲಿಯ ಮರದಂತೆ ಇಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹಬ್ಬಲಿ ಅವರ ರಸಬಳ್ಳಿ ಜನಪದ. ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಹತ್ತಿ ಚಿತ್ತ ಮತ್ತು T ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. 2024. 25ರಲ್ಲಿ ಏನು ಕೇಳಿದ್ದಾರೆ ನೋಡೋಣ. 2025 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಪುರಂದರ ದಾಸರು, ಇದಕ್ಕೆ ಸರಿಯಾದ ಉತ್ತರ ಕೀರ್ತನೆ. ಪುರಂದರದಾಸರು ಕೀರ್ತನೆ. ಬೆಳಗುಜಾವ ಮುಕ್ತಕಂಠ. ಬೆಳಗುಜಾವ ಮುಕ್ತಕಂಠ. ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಚಿಟ್ಟೆ ಮತ್ತು ಜೀವಯಾನ, ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ಈಗ ನಿಮಗೆ ಡೌಟು, ಅರೆ 24, 25 ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಇದೆಯಲ್ಲ, ಅದಕ್ಕೋಸ್ಕರನೇ ಹೇಳೋದು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಇದು ಒಂದೇ ಕಾನ್ಸೆಪ್ಟಿಗಲ್ಲ, ಸಾಕಷ್ಟು ಕಾನ್ಸೆಪ್ಟ್ಗಳಿಗೆ ನೀವು ರೆಡಿ ಆಗಬೇಕು ಅಂತ. ಅಲ್ಲಿಗೆ 24, 25 ಹೇಳಿದೆ ಅಲ್ವಾ. ಓಕೆ, ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರಿಗೆ ಬರೋಣ. ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕ. ಪುರಂದರ ದಾಸರು ಪುರಂದರ ವಿಠಲ. KS ನಿಸಾರ್ ಅಹಮದ್ ವ್ಯಕ್ತಿಪರ ಕವನಗಳು. T ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ನೆಕ್ಸ್ಟು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಸೋಮೇಶ್ವರ ಶತಕ ಪಗೆಯಂ ಬಾಲಕನೆಂಬರೆ. ಜಾಲಿಯ ಮರದಂತೆ ಕೀರ್ತನೆ. ವ್ಯಕ್ತಿಪರ ಕವನಗಳು KS ನಿಸಾರ್ ಅಹಮದ್. ಹತ್ತಿ ಚಿತ್ತ ಮತ್ತು T ಯಲ್ಲಪ್ಪ. ಸುಕನ್ಯಾ ಮಾರುತಿ ನಾನೆಂಬ ಮಾಯೆ. ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಪುಲಿಗೆರೆ ಸೋಮನಾಥ ಸರಿಯಾದ ಉತ್ತರ ಶತಕ. ಪುರಂದರದಾಸರು ಜಾಲಿಯ ಮರದಂತೆ. ಬೆಳಗುಜಾವ ಮುಕ್ತಕಂಠ. ಹತ್ತಿ ಚಿತ್ತ ಮತ್ತು ಸರಿಯಾದ ಉತ್ತರ ಚಿಟ್ಟೆ ಮತ್ತು ಜೀವಯಾನ. KS ನಿಸಾರ್ ಅಹಮದ್ ಶಿಲುಬೆ ಏರಿದ್ದಾನೆ. ನೆಕ್ಸ್ಟು
ಪ್ರಿಪ್ರೇಟ್ರಿ ಪೇಪರ್ 1 ಮತ್ತು 2 ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಪ್ರಿಪ್ರೇಟ್ರಿ ಪೇಪರ್ 1 ನಾಗಚಂದ್ರ ಪಂಪರಾಮಾಯಣ, ಜಾಲಿಯ ಮರದಂತೆ ಪುರಂದರದಾಸರು, ಸೋಮೇಶ್ವರ ಶತಕ ಪಗೆಯಂ ಬಾಲಕನೆಂಬರೆ, ಬೆಳಗುಜಾವ ಮುಕ್ತಕಂಠ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ಪ್ರಿಪರೇಟರಿ ಪೇಪರ್ 2 ಉರಿಲಿಂಗ ಪೆದ್ದಿ ವಚನಗಳು, ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕ, ಜಾಲಿಯ ಮರದಂತೆ ಕೀರ್ತನೆ, ಬೆಳಗುಜಾವ ದರಾ ಬೇಂದ್ರೆ, ಒಮ್ಮೆ ನಗುತ್ತೇವೆ ನಾನೆಂಬ ಮಾಯೆ. ಓಕೆನಾ? ಇದಿಷ್ಟು ಕೂಡ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಇದೇ ರೀತಿಯಾಗಿ ಈ 7 ಪೇಪರಲ್ಲಿ ಇರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.